Hello future engineers, welcome back to Royal Easy Mech channel. This is the third session of module 4 hydraulic turbines. In this session we have to discuss about heads and efficiencies of hydraulic turbines. In this heads and efficiencies of hydraulic turbine, first hydraulic head and then efficiencies. First we discussed about the hydraulic head. ಅದರಲ್ಲಿ ಗ್ರಾಸ್ ಹೆಡ್ ಆ್ಯಂಡ್ ಎಫೆಕ್ಟಿವ್ ಹೆಡ್ ಅಂತ ಟೂ ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಈಸ್ ಗ್ರಾಸ್ ಹೆಡ್. ಇಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಹೆಡ್ ರೇಸ್ ಆ್ಯಂಡ್ ಟೇಲ್ ರೇಸ್ ಲೆವೆಲ್ ವೆನ್ ದೇರ್ ಈಸ್ ನೋ ಫ್ಲೋ. ಹೆಡ್ ರೇಸ್ ಮತ್ತು ಟೇಲ್ ರೇಸ್ದು ಡಿಫ್ರೆನ್ಸ್ನ ನಾವು ಗ್ರಾಸ್ ಹೆಡ್ ಅಂತ ಕರಿತೀವಿ. ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು ಅಂತಂದರೆ ಈ ಪೆಲ್ಟಾನ್ ವೀಲ್ ಟರ್ಬೈನಲ್ಲಿ ನಾವು ನೋಡ್ಬೋದು, ಇದು ಹೆಡ್ ರೇಸ್, ಆಮೇಲೆ ಇದು ಟೇಲ್ ರೇಸ್. ಈ ಎರಡರದ್ದು ಡಿಫ್ರೆನ್ಸ್ ಏನಿದೆ ಅದನ್ನು ನಾವು ಗ್ರಾಸ್ ಹೆಡ್ ಅಂತ ಕರಿತೀವಿ. ಹೆಡ್ ರೇಸ್ ಆ್ಯಂಡ್ ಟೇಲ್ ರೇಸ್. ಇವಾಗ ಪೆಲ್ಟಾನ್ ವೀಲ್ ಇದು ಟರ್ಬೈನ್ಸ್ ತಿರುಗಾದ್ಮೇಲೆ ವಾಟರ್ ಯಾವಾಗ ಬಂದು ಇಲ್ಲಿ ಟೇಲ್ ರೇಸ್ ಮೇಲೆ ಬೀಳುತ್ತಲ್ಲ ಅದರದ್ದು ಮತ್ತು ಡ್ಯಾಮಲ್ಲಿ ಇರ್ತಕ್ಕಂತಹ ವಾಟರ್ ಲೆವೆಲ್ಲು ಅದೆರಡರದ್ದು ಡಿಫ್ರೆನ್ಸ್ ನಾವು ಮಾಡಿದಾಗ ಗ್ರಾಸ್ ಹೆಡ್ ನಮಗೆ ಸಿಗುತ್ತೆ. As such, it is termed as a static head and it is denoted as a HS or HG. ಈ ಟರ್ಮ್ನ ನಾವು ಸ್ಟ್ಯಾಟಿಕ್ ಹೆಡ್ ಅಂತ ಕರಿತೀವಿ. ಸ್ಟ್ಯಾಟಿಕ್ ಹೆಡ್ದು ಡಿನೋಟ್ ನಾವು HS ಇಂದ ಮಾಡ್ತೀವಿ ಅಥವಾ HG ಅಂತೇಳಿ ನಾವು ಕರಿತೀವಿ. ದ ನೆಕ್ಸ್ಟ್ ಒನ್ ಈಸ್ ಎಫೆಕ್ಟಿವ್ ಹೆಡ್. ಇಟ್ ಈಸ್ ದಿ ಹೆಡ್ ಅವೈಲೇಬಲ್ ಆಟ್ ದಿ ಇನ್ಲೆಟ್ ಆಫ್ ದಿ ಟರ್ಬೈನ್. ಈ ಎಫೆಕ್ಟಿವ್ ಹೆಡ್ ಇದ್ದಿದ್ದು ಟರ್ಬೈನ್ದು ಇನ್ಲೆಟಲ್ಲಿ ನಮಗೆ ಸಿಗ್ತಕ್ಕಂಥದ್ದು. ಇಟ್ ಈಸ್ ಆಬ್ಟೈನ್ಡ್ ಬೈ considering all head losses in penstock. If HF is the total loss, then the effective head above the turbine is H is equal to HG minus HF. Then second one is efficiencies. Efficiencies ಅಲ್ಲಿ ಫಸ್ಟ್ ಒನ್ ಬಂದಿದ್ದು ಹೈಡ್ರಾಲಿಕ್ ಎಫಿಷಿಯನ್ಸಿ. ಇದನ್ನು ನಾವು ನೀಟಾ H ಅಂತೇಳಿ ಕರಿತೀವಿ. ಇಟ್ ಈಸ್ ದಿ ರೇಷಿಯೋ ಆಫ್ ಪವರ್ ಡೆವಲಪ್ಡ್ ಬೈ ದಿ ರನ್ನರ್ ಟು ದಿ water power available at the inlet of the turbine. Hydraulic efficiency is equals to m into u1 vu1 minus u2 vu2 divided by gc divided by m into gh divided by gc. ಇದನ್ನು ನಾವು ಸಿಂಪ್ಲಿಫೈ ಮಾಡೋದಾದರೆ ಈ gc ಗೆಟ್ ಕ್ಯಾನ್ಸಲ್ಸ್. m into u vu1 minus u2 into vu2 divided by m into gh. ಇವಾಗ m ಅಂತಂದರೆ m is equal to rho into q. ಸೊ ಇವಾಗ ನಾವು m ಇರೋ ಜಾಗದಲ್ಲಿ ರೋ ಇಂಟು ಕ್ಯೂನ ಹಾಕೋತೀವಿ. ರೋ ಇಂಟು ಕ್ಯೂ u into vu1 minus u2 into vu2 divided by ಸೇಮ್ ಆ್ಯಸ್ ಇಟ್ ಈಸ್ m ಟರ್ಮ್ದಲ್ಲಿ ರೋ ಇಂಟು ಕ್ಯೂನ ರಿಪ್ಲೇಸ್ ಮಾಡ್ತೀವಿ. ರೋ ಇಂಟು ಕ್ಯೂ gh is equal to he divided by h. So our final formula is neta H is equal to He minus Hf divided by H. It is the hydraulic efficiency. ಬಟ್ ನಾವು ಎಕ್ಸಾಮಲ್ಲಿ ಇದನ್ನು ಯೂಸ್ ಮಾಡ್ಕೋತೀವಿ, ನ್ಯೂಮೆರಿಕಲ್ ಪ್ರಾಬ್ಲಮ್ಸಲ್ಲಿ ಈ ಫಾರ್ಮುಲಾನ ಯೂಸ್ ಮಾಡ್ಕೋತೀವಿ. ಸೊ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಡಿ. The second one is volumetric efficiency. It is denoted by neta volume ಅಥವಾ ನೀಟಾ ವಿ ಅಂತೇಳಿ ಕೂಡ ನಾವು ಇದನ್ನು ಕರಿಬೋದು. ಇಟ್ ಈಸ್ ದಿ ರೇಷಿಯೋ ಆಫ್ ಕ್ವಾಂಟಿಟಿ ಆಫ್ ವಾಟರ್ ಆ್ಯಕ್ಚುಲಿ ಸ್ಟಿಕ್ಕಿಂಗ್ ದಿ ರನ್ನರ್ ಟು ದಿ ಕ್ವಾಂಟಿಟಿ ಆಫ್ ವಾಟರ್ ಸಪ್ಲೈ ಟು ದಿ ರನ್ನರ್. ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ಕ್ಯೂ ಮೈನಸ್ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ. ಕ್ಯೂ ಮೀನ್ಸ್ ಡಿಸ್ಚಾರ್ಜ್. ಡೆಲ್ಟಾ ಕ್ಯೂ ಈಸ್ ಈಕ್ವಲ್ ಟು ಅಮೌಂಟ್ ಆಫ್ ವಾಟರ್ ದ್ಯಾಟ್ ಸ್ಲಿಪ್ಸ್ ಡೈರೆಕ್ಟ್ಲಿ ಟು ದಿ ಟೇಲ್ ರೇಸ್ ಈಸ್ ಈಕ್ವಲ್ ಟು ಲಾಸ್. ಇದನ್ನು ಲಾಸ್ ಅಂತ ಕರಿತೀವಿ. ಕ್ಯೂ ಮೈನಸ್ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ. ದೆನ್ ದ ಥರ್ಡ್ ಒನ್ ಈಸ್ ಮೆಕ್ಯಾನಿಕಲ್ ಎಫಿಷಿಯನ್ಸಿ. ನೀಟಾ ಅಥವಾ ನೀಟಾ ಮೆಕ್ಯಾನಿಕಲ್ ಅಂತೇಳಿ ನಾವು ಇದನ್ನು ಡಿನೋಟ್ ಮಾಡ್ತೀವಿ. ಇಟ್ ಈಸ್ ದಿ ರೇಷಿಯೋ ಆಫ್ ಶಾಫ್ಟ್ ಪವರ್ ಔಟ್ಪುಟ್ ಬೈ ದಿ ಟರ್ಬೈನ್ ಟು ದಿ ಪವರ್ ಡೆವಲಪ್ಡ್ ಬೈ ದಿ ರನ್ನರ್. ಶಾಫ್ಟ್ ಪವರ್ ಔಟ್ಪುಟ್ ಟು ದಿ ಪವರ್ ಡೆವಲಪ್ಡ್ ಬೈ ದಿ ರನ್ನರ್. ಅದೆಷ್ಟು ಪವರ್ನ ಔಟ್ಪುಟ್ಟಾಗಿ ನಮಗೆ ಕೊಡುತ್ತೆ ಅದು, ಮತ್ತು ಪವರ್ ಡೆವಲಪ್ಡ್ ಬೈ ದಿ ರನ್ನರಿಂದ ಎಷ್ಟು ಪವರ್ ಡೆವಲಪ್ ಆಯಿತು ಅದು ಎರಡರದ್ದು ರೇಷಿಯೋನ ನಾವು ಮೆಕ್ಯಾನಿಕಲ್ ಎಫಿಷಿಯನ್ಸಿ ಅಂತ ಕರಿತೀವಿ. ಸೊ ವಿ ಸಿಂಪ್ಲಿಫೈಡ್ ದಿಸ್. ನೀಟಾ ಮೆಕ್ಯಾನಿಕಲ್ ಈಸ್ ಈಕ್ವಲ್ ಟು SP, shaft power divided by power developed by the runner is equal to rho Q
VU1 U1 minus VU2 U2 divided by GC. It is also important formula. Then overall efficiency denoted by neta O. It is the ratio of shaft output power by the turbine to the water power available at the inlet of the turbine. Shaft power output to the water power at inlet. ಇದನ್ನು ನಾವು ವಾಟರ್ ಪವರ್ ಆ್ಯಟ್ ಇನ್ಲೆಟ್ ಅಂತಂದರೆ ರೋ ಕ್ಯೂ ಜಿ ಎಚ್. ರೋ ಅಂತಂದರೆ ಡೆನ್ಸಿಟಿ, ಕ್ಯೂ ಅಂದರೆ ಡಿಸ್ಚಾರ್ಜು, ಜಿ ಅಂತಂದರೆ ಗ್ರಾವಿಟೇಷನ್, ಎಚ್ ಅಂತಂದರೆ ಹೆಡ್ಡು. ಅದು ಎಷ್ಟು ಹೆಡ್ ಅಲ್ಲಿ ವಾಟರ್ ಇದೆ ಅನ್ನೋದನ್ನು ನಾವು ಎಚ್ ಅಂತ ಕರಿತೀವಿ, ಅದನ್ನು ಹೆಡ್ ಅಂತ ಕರಿತೀವಿ. ಸೊ ಓವರಾಲ್ ಎಫಿಷಿಯನ್ಸಿ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಓವರಾಲ್ ಎಫಿಷಿಯನ್ಸಿ, ಮೆಕ್ಯಾನಿಕಲ್ ಎಫಿಷಿಯನ್ಸಿ ಇದನ್ನು ಕೇಳ್ತಾರೆ. ಸೊ ಹಾಗಾಗಿ ನೀವು ಇವಾಗ ಈ ಫಾರ್ಮುಲಾ ಮತ್ತು ಈ ಫಾರ್ಮುಲಾನ ಬರೆದು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ನೀಟಾ ಓ ಈಸ್ ಈಕ್ವಲ್ ಟು ನೀಟಾ ಎಚ್ ಅಂತಂದರೆ ಹೈಡ್ರಾಲಿಕ್ ಎಫಿಷಿಯನ್ಸಿ ಇಂಟು ವಾಲ್ಯೂಮೆಟ್ರಿಕ್ ಎಫಿಷಿಯನ್ಸಿ ಇಂಟು ಮೆಕ್ಯಾನಿಕಲ್ ಎಫಿಷಿಯನ್ಸಿ. ಸೊ ಈ ಟರ್ಮ್ನ ನಾವು ಆ್ಯಕ್ಚುವಲ್ ಹೆಡ್ ಅಂತ ಕರಿತೀವಿ. ಇಂಟು ಎಚ್ ಆ್ಯಕ್ಟ್ ಅಂತಂದರೆ ಆ್ಯಕ್ಚುವಲ್ ಹೆಡ್, ಎಫಿಷಿಯನ್ಸಿ ಆಫ್ ಆ್ಯಕ್ಚುವಲ್ ಹೆಡ್ ಇಂಟು ಎಫಿಷಿಯನ್ಸಿ ಆಫ್ ಮೆಕ್ಯಾನಿಕಲ್ ಹೆಡ್. ಇವಾಗ ನಾವು ಈ ಟರ್ಮ್ನು ಕೂಡ ಸಿಂಪ್ಲಿಫೈ ಮಾಡಿಕೊಂಡು ಕ್ಯೂ ಫೈಂಡ್ ಔಟ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು, ಹೆಡ್ ಫೈಂಡ್ ಔಟ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ ನಮ್ಗೆ ಹೇಗೆ ಬೇಕೋ ಅವಾಗ ಈ ಟರ್ಮ್ನ ನಾವು ಚೇಂಜ್ ಮಾಡ್ಕೋಬೇಕು. ಇವಾಗ ನ್ಯೂಮೆರಿಕಲ್ ಪ್ರಾಬ್ಲಮಲ್ಲಿ ಓವರಾಲ್ ಎಫಿಷಿಯನ್ಸಿ ಕೊಟ್ಟಿರ್ತಾರೆ, ಪವರ್ ಕೊಟ್ಟಿರ್ತಾರೆ, ಹೆಡ್ ಕೊಟ್ಟಿರ್ತಾರೆ, ಕ್ಯೂ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಆವಾಗ ಈ ಫಾರ್ಮುಲಾ ನಾವು ಸಿಂಪ್ಲಿಫೈ ಮಾಡಿಕೊಂಡು ಚೇಂಜ್ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಅವರ್ ನೆಕ್ಸ್ಟ್ ಟಾಪಿಕ್ ಈಸ್ ವರ್ಕಿಂಗ್ ಪ್ರಪೋರ್ಷನ್ಸ್ ಆಫ್ ಪೆಲ್ಟಾನ್ ವೀಲ್. ಇವಾಗ ನಾವು ಪೆಲ್ಟಾನ್ ವೀಲ್ ರಿಲೇಟೆಡ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡಬೇಕಂತಂದರೆ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್. ಇವಿಲ್ಲದೆ ನಮಗೆ ನ್ಯೂಮೆರಿಕಲ್ನ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಐಡಿಯಲ್ ವೆಲಾಸಿಟಿ ಆಫ್ ಜೆಟ್ ಫ್ರಮ್ ದಿ ನಾಸಲ್ ಈಸ್ ಈಕ್ವಲ್ ಟು V1 ಈಸ್ ಈಕ್ವಲ್ ಟು √2gh. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು V1ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು ಐಡಿಯಲ್ ವೆಲಾಸಿಟಿಗೆ. ದೆನ್ ಆ್ಯಕ್ಚುವಲ್ ವೆಲಾಸಿಟಿ ಆಫ್ ಜೆಟ್ನ ಫೈಂಡ್ ಔಟ್ ಮಾಡಬೇಕಂತಂದರೆ CV ಅಂದರೆ ಕೊಯಿಫಿಷಿಯಂಟ್ ಆಫ್ ವೆಲಾಸಿಟಿ ಫಾರ್ ನಾಸಲ್. ಇದು ಕೊಯಿಫಿಷಿಯಂಟ್ CV ವ್ಯಾಲ್ಯೂನ ಅವ್ರು ಕೊಟ್ಟಿರ್ತಾರೆ. ಅಥವಾ ಅವ್ರು ಕೊಟ್ಟಿರಲಿಲ್ಲ ಅಂತಂದರೆ ನಾವು ಇದನ್ನು 0.97 to 0.99 ನೀವು ಈ ರೇಂಜಲ್ಲಿ ಯಾವುದಾದ್ರೂ ಒಂದು ನಾವು ಚೂಸ್ ಮಾಡ್ಕೋಬೋದು. ಆಲ್ಮೋಸ್ಟ್ ಎಲ್ಲ ನ್ಯೂಮೆರಿಕಲ್ ಕೊಟ್ಟಿರ್ತಾರೆ. ಸೊ CV ಈಸ್ ಈಕ್ವಲ್ ಟು ಕೊಯಿಫಿಷಿಯಂಟ್ ಆಫ್ ವೆಲಾಸಿಟಿ ಫಾರ್ ನಾಸಲ್ ಆನ್ ದ ರೇಂಜ್ ಆಫ್ 0.97 to 0.99. V1 ಈಸ್ ಈಕ್ವಲ್ ಟು CV ಇಂಟು √2gh. ಹೆಡ್ ಅಂತೂ ಕೊಟ್ಟಿರ್ತಾರೆ ಎಲ್ಲ ನ್ಯೂಮೆರಿಕಲ್ಸಲ್ಲೂ. ಸೊ ಹಾಗಾಗಿ √2 G ಈಸ್ ಈಕ್ವಲ್ ಟು 9.81 ವ್ಯಾಲ್ಯೂ. G ವ್ಯಾಲ್ಯೂ ಇದು 9.81. ದೆನ್ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಆಫ್ ಬಕೆಟ್. ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಕಂಡುಹಿಡಿಬೇಕಾಗಿರುತ್ತೆ. ಸೊ ಆವಾಗ U ಈಸ್ ಈಕ್ವಲ್ ಟು 5 ಇಂಟು √2gh. 5 ಅಂತಂದರೆ ಸ್ಪೀಡ್ ರೇಷಿಯೋ ಅವ್ರು ಕೊಟ್ಟಿರ್ತಾರೆ. ಅವ್ರು ಕೊಟ್ಟಿರಲಿಲ್ಲ ಅಂತಂದರೆ ನಾವು ರೇಂಜ್ನ ತೊಗೊಳ್ಬೇಕಾಗುತ್ತೆ. ಅದನ್ನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಇವಾಗ ನ್ಯೂಮೆರಿಕಲಲ್ಲಿ U ಕೊಟ್ಟಿರ್ತಾರೆ, 5 ಕಂಡುಹಿಡಿಬೇಕಾಗಿರುತ್ತೆ. ಆವಾಗ ನೀವು 5 ಕಂಡುಹಿಡಿಬೇಕಂತಂದರೆ ಈ ಥರ ನಾವು ಫೈಂಡ್ ಔಟ್ ಮಾಡ್ಕೋಬೋದು. 5 ಈಸ್ ಈಕ್ವಲ್ ಟು U ಡಿವೈಡೆಡ್ ಬೈ √2gh. ಯಾಕಂದರೆ ಇದು ಈ ಟರ್ಮ್ ಕೆಳಗಡೆ ಹೋದಾಗ ಡಿನಾಮಿನೇಟರ್ ಬರುತ್ತೆ. ಸೊ ಹಾಗಾಗಿ U ಡಿವೈಡೆಡ್ ಬೈ √2gh. 5 ಈಸ್ ಈಕ್ವಲ್ ಟು ಸ್ಪೀಡ್ ರೇಷಿಯೋ ನಾವು 5 ಅಂತೇಳಿ ಕರಿತೀವಿ. ಅದರದ್ದು ರೇಂಜ್ ಬಂದುಬಿಟ್ಟು 0.42 to 0.48. ಇದರಲ್ಲಿ ನಾವು ಯಾವುದಾದ್ರೂ ಚೂಸ್ ಮಾಡ್ಕೋಬೋದು. ಇನ್ ಕೇಸ್ ಅವ್ರು ಕೊಟ್ಟಿರಲಿಲ್ಲ ಅಂತಂದರೆ ಆಲ್ಮೋಸ್ಟ್ ಆಲ್ CV ವ್ಯಾಲ್ಯೂ ಮತ್ತು 5 ವ್ಯಾಲ್ಯೂನ ಅವರು ನ್ಯೂಮೆರಿಕಲ್ಸಲ್ಲಿ ಕೊಟ್ಟಿರ್ತಾರೆ. ದೆನ್ ಲೀಸ್ಟ್ ಡಯಾಮೀಟರ್ ಆಫ್ ದಿ ಜೆಟ್ ಡಿನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳ್ತಾರೆ. ಆವಾಗ ನಾವು ಯೂಸ್ ಮಾಡ್ಕೋತಾಗಿರ್ತಕ್ಕಂಥ ಫಾರ್ಮುಲಾ ಬಂದುಬಿಟ್ಟು ಟೋಟಲ್ ಡಿಸ್ಚಾರ್ಜ್ QT ಈಸ್ ಈಕ್ವಲ್ ಟು N ಅಂತಂದರೆ ನಂಬರ್ ಆಫ್ ಜೆಟ್ಸ್ πd² ಡಿವೈಡೆಡ್ ಬೈ 4 ಇಂಟು V1. ಇದನ್ನು ನಾವು ಸಿಂಪಲ್ಲಾಗಿ ನೆನ್ಪಿಟ್ಕೋಬೇಕಂತಂದರೆ QT ಈಸ್ ಈಕ್ವಲ್ ಟು N ಇಂಟು A ಇಂಟು V1. A ಅಂತಂದರೆ ಏರಿಯಾ ಫಾರ್ಮುಲಾ ಏನು? A ಈಸ್ ಈಕ್ವಲ್ ಟು πd² ಡಿವೈಡೆಡ್ ಬೈ 4. ಸೊ ಹಾಗಾಗಿ ಈ ವ್ಯಾಲ್ಯೂನ ನಾವಿಲ್ಲಿ ಹಾಕೋತಾ ಇರ್ತೀವಿ. N ಅಂತಂದರೆ ನಂಬರ್ ಆಫ್ ಜೆಟ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕಂತಂದ್ರು ಅವ್ರು QT ವ್ಯಾಲ್ಯೂ ಕೊಟ್ಟಿರ್ತಾರೆ. ನಮಗೆ D ವ್ಯಾಲ್ಯೂ ಗೊತ್ತಿತ್ತು ಅಂದರೆ ಈಸಿಯಾಗಿ ನಾವು N ವ್ಯಾಲ್ಯೂನ ಕಂಡುಹಿಡ್ಕೋಬೇಕಾಗುತ್ತೆ. N ಈಸ್ ಈಕ್ವಲ್ ಟು V1 ವ್ಯಾಲ್ಯೂ. V1ಗೆ ನಾವು ಏನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕಂತಂದರೆ CV ಇಂಟು √2gh. ಇಲ್ಲಿ ಮೇಲ್ಗಡೆ ಹೇಳಿದಾಗ V1 ಈಸ್ ಈಕ್ವಲ್ ಟು CV ಇಂಟು √2gh. ಈ ಫಾರ್ಮುಲಾನ ನಾವಿಲ್ಲಿ ತಗೋಬೇಕು. ವೇರ್ N ಈಸ್ ಈಕ್ವಲ್ ಟು ನಂಬರ್ ಆಫ್ ಜೆಟ್ಸ್ ಆರ್ ನೋಸಲ್ಸ್.
ಮೀನ್ ಡಯಾಮೀಟರ್ ಆರ್ ಪಿಚ್ ಡಯಾಮೀಟರ್ ಆಫ್ ಬಕೆಟ್ಸ್ ಆರ್ ರನ್ನರ್ ಅಂದರೆ ಡಿ. ಕ್ಯಾಪಿಟಲ್ ಡಿನ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಯು ಈಸ್ ಈಕ್ವಲ್ ಟು ಪೈ ಡಿ ಎನ್ ಡಿವೈಡೆಡ್ ಬೈ 60. ಇದನ್ನು ನಾವು ಡಿ ಟರ್ಮ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಯು ಇಂಟು 60 ಡಿವೈಡೆಡ್ ಬೈ ಪೈ ಇಂಟು ಎನ್. ದೆನ್ ನಂಬರ್ ಆಫ್ ಬಕೆಟ್ಸ್ ರಿಕ್ವೈರ್ಡ್. ನಂಬರ್ ಆಫ್ ಬಕೆಟ್ಸ್ ಅಂತಂದರೆ ಇವಾಗ ನ್ಯೂಮೆರಿಕಲಲ್ಲಿ ಎಷ್ಟು ಬಕೆಟ್ಸ್ ಇದೆ ಅಂತೇಳಿ ಕೇಳ್ತಾರೆ. ಆವಾಗ ನಾವು ಈ ಫಾರ್ಮುಲಾನ ಯೂಸ್ ಮಾಡಬೇಕಾಗಿದೆ. ಇಟ್ ಈಸ್ ಡಿನೋಟೆಡ್ ಬೈ ಝೆಡ್. ಇಟ್ ಈಸ್ ದಿ ರೇಷಿಯೋ ಆಫ್ ಮೀನ್ ಡಯಾಮೀಟರ್ ಆಫ್ ಬಕೆಟ್ ಟು ದಿ ಡಯಾಮೀಟರ್ ಆಫ್ ಜೆಟ್. ಮೀನ್ ಡಯಾಮೀಟರ್ ಅಂತಂದರೆ ಕ್ಯಾಪಿಟಲ್ ಡಿ ಟು ದಿ ಡಯಾಮೀಟರ್ ಆಫ್ ಜೆಟ್ ಸ್ಮಾಲ್ ಡಿ. ಮೀನ್ ಡಯಾಮೀಟರ್ ಅಂದರೆ ಇದು, ಲೀಸ್ಟ್ ಡಯಾಮೀಟರ್ ಆಫ್ ಜೆಟ್ ಅಂತಂದರೆ ಸ್ಮಾಲ್ ಡಿ. ಸೊ ಹಾಗಾಗಿ ಜೆಟ್ ಈಸ್ ನೋನ್ ಆ್ಯಸ್ ದಿ ಜೆಟ್ ರೇಷಿಯೋ, ದ್ಯಾಟ್ ಈಸ್ ಎಮ್ is equal to capital D divided by small d. So our formula is Z is equal to M divided by 2 plus 15. ನಮಗೆ M ಅಂತಂದರೆ ಏನು, ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ. ಸೊ ಹಾಗಾಗಿ ಡಿ ಡಿವೈಡೆಡ್ ಬೈ 2D plus 15 ವೇರ್ M ranges from 6 to 35. These all are the important formulas we have to find in numerical problems. ಈ ಪ್ರಾಬ್ಲಮ್ಸ್ ಇಲ್ಲ ಅಂತಂದರೆ ನಮಗೆ ಪೆಲ್ಟಾನ್ ವೀಲ್ ಟರ್ಬೈನ್ ಬೇಸ್ ಮೇಲೆ ನ್ಯೂಮೆರಿಕಲ್ಸ್ನ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಟು ದಿಸ್ ಫಾರ್ಮುಲಾಸ್, ಯಾಕಂದರೆ 10 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಡೋಂಟ್ ಲೂಸ್ ದಿ ಮಾರ್ಕ್ಸ್. ಐ ಥಿಂಕ್ ನನ್ನ ಕ್ಲಾಸ್ಗಳು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇದ್ದಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗೆ ನೋಟ್ಸ್ ಬೇಕಂತಂದರೂ ಕಮೆಂಟ್ ಮಾಡಿ, ನಾನು ನಿಮಗೆ ನೋಟ್ಸ್ನ ಕಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.